ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಶಾರುಂಡಿ. ಇಡೀ ಮಂಗಳೂರಿನ ಬೆಚ್ಚಿ ಬೀಳಿಸಿದಂತ ಘಟನೆ. ಇವತ್ತು ನಾನು ಇದ್ದೀನಿ ದೀಪಕ್ ಅವರ ಮನೆಯ ಮುಂದೆ. ಸ್ನೇಹಿತರೆ, ಇದೇ ಜಾಗದಲ್ಲಿ ಆ ತರದ ಒಂದು ಭೀಕರ ಕೃತ್ಯ ನಡೆದಿದೆ ಅನ್ನೋದನ್ನ ಯಾರು ಕೂಡ ನಂಬಲಿಕ್ಕೆ ಸಾಧ್ಯವೇ ಇಲ್ಲ. ಬೆನ್ನಿಗೆ ಚೂರಿ ಹಾಕೋದು, ನಂಬಿಸಿದವರ ಕುತ್ತಿಗೆ ಕೊಯ್ಯೋದು ಅಂತಾರಲ್ಲ, ಆ ತರದ ಒಂದು ಘಟನೆ ನೋಡಿ. ಇಲ್ಲಿ ನೀರುವ ಮೌನ ಖಂಡಿತವಾಗಿಯೂ ಆವರಿಸಿದೆ. ಜೊತೆಗೆ ಅವರ ತಾಯಿ, ದೀಪಕ್ ಅವರ ತಾಯಿ, ಏನು ಕೂಡ ಗೊತ್ತೇ ಇಲ್ಲ ಇವತ್ತು ಈ ತರದ ಒಂದು ದುರ್ಘಟನೆ ನನ್ನ ಮನೆಯ ಮುಂದೆ ನಡೆಯುತ್ತೆ ಅಂತ. ಮನೆಯ ಮುಂಭಾಗದಲ್ಲಿ ನಿಮಗೆಲ್ಲವೂ ಕೂಡ ಇಲ್ಲೊಂದು ಕ್ರೈಮ್ ಸೀನ್ ನಡೆದಿರ್ತಕ್ಕಂಥ, ಸುತ್ತಮುತ್ತಲು ಕ್ರೈಮ್ ಸೀನ್ ಟೇಪ್ ಅನ್ನು ಹಾಕಿದ್ದಾರೆ. ಅದೊಂದು ತನಿಖಾ ಹಾದಿಯಲ್ಲಿದೆ, ಅದನ್ನು ನಾವು ಡಿಸ್ಟರ್ಬ್ ಕೂಡ ಮಾಡೋದು ಬೇಡ. ಸ್ನೇಹಿತರೆ ನೋಡಿ, ಇಲ್ಲಿ ಮನೆಯ ಮುಂದೆಯೂ ಕೂಡ ಮರಳನ್ನ ಅನ್ಲೋಡ್ ಮಾಡಿರ್ತಕ್ಕಂತಹ ಒಂದು ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ. ಇದೇ ದೀಪಕ್ ಅವರ ಮನೆಯ ಮುಂದೆ. ದೀಪಕ್ ಅವರ ಮನೆಯನ್ನ ಕಟ್ಟಲಿಕ್ಕೆ, ಜೊತೆಗೆ ಅವರ ಮನೆಗೆ ಬೇಕಾದಂತ ಅನೇಕ ಸಲಕರಣೆ ಉಪಕರಣಗಳನ್ನು ಕೂಡ ಇದೇ ಪಿಕಪ್ ವಾಹನವನ್ನು ಚಲಾಯಿಸ್ತಾ ಇದ್ದಂತ ಅಬ್ದುಲ್ ರಹಿಮಾನ್ ಬಹಳಷ್ಟು ಸಹಕಾರವನ್ನ ಮಾಡ್ತಾ ಇದ್ದ. ಫ್ರೆಂಡ್ ಆಗಿದ್ರಿಂದ, ಜೊತೆಗೆ ಕಲಂದರ್ ಶಫಿ ಮತ್ತು ಅಬ್ದುಲ್ ರಹೀಂ ಕೂಲಿ ಕೆಲಸ ಮಾಡ್ಕೊಂಡಿದ್ದಂಥ ಕಲಂದರ್ ಶಫಿಯನ್ನ ಮರಳು ಅನ್ಲೋಡ್ ಮಾಡಬೇಕಿದೆ ಅಂತ ಹೇಳಿ 27ನೇ ತಾರೀಕು ಸಂಜೆ 3:30 ಸಮಯದಲ್ಲಿ ಇದೇ ರಾಜೀವಿ ಅವರ ತಾಯಿ, ದೀಪಕ್ ಅವರ ತಾಯಿ, ದೀಪಕ್ ಮನೆಗೆ ಬರ್ತಾರೆ. ದೀಪಕ್ ಅವರ ಕರೆ ಮಾಡಿದ್ದನ್ನ ನಂಬಿ ಅಬ್ದುಲ್ ರಹೀಂ ನಂಬ್ಕೊಂಡು ಇಲ್ಲಿಗೆ ಬಂದಿದ್ದು ಪಿಕಪ್ ವಾಹನವನ್ನ ತೆಗೆದುಕೊಂಡು. ಸ್ನೇಹಿತರೆ, ಈ ಮನೆಯ ವಾತಾವರಣ ಇವತ್ತು ಅವ್ರ ಮನೆ ಒಂಥರ ಸ್ಮಶಾನ ಮೌನ ಅಂತ ಹೇಳ್ಬೋದು. ಒಂಟಿ ಮನೆ. ನಿಮಗೆ ಸುತ್ತಮುತ್ತಲು ಯಾವ ರೀತಿಯಾಗಿದೆ ಅಂದ್ರೆ ನಿರ್ಜನ ಪ್ರದೇಶ. ಎಂಥವ್ರು ಕೂಡ ಬಂದ್ರು ಕೂಡ ಭಯ ಭೀತಿಗೊಳ್ತಕ್ಕಂಥ ಪ್ರದೇಶ. ಯಾರು ಕೂಡ ನಂಬಲಿಕ್ಕೆ ಸಾಧ್ಯವೇ ಇಲ್ಲ. ಈ ತರದ ಒಬ್ಬ ಸ್ನೇಹಿತನನ್ನ ಬರ್ಬರವಾಗಿ ಕೊಚ್ಚಾಕಲಾಗುತ್ತೆ ಅಂತ ಯಾರು ಕೂಡ ಊಹೆ ಮಾಡಿರ್ಲಿಕ್ಕಿಲ್ಲ. ಹೆಚ್ಚಾಗಿ ಕೊಳತ್ತ ಮಜಲು ಪ್ರದೇಶ ಇದೆಯಲ್ಲ, ಅಬ್ದುಲ್ ರಹೀಂ ವಾಸ ಮಾಡ್ಕೊಂಡಿದ್ದಂತ ಕೊಳತ್ತ ಮಜಲು ಪ್ರದೇಶ, ಇಲ್ಲಿಂದ ಒಂದು 4 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಕೊಳತ್ತ ಮಜಲು ಊರು. ಇದು ನಿಮಗೆ ಕುರಿಯಾಳ ಗ್ರಾಮ, ಇರಾಕೋಡಿ ಅನ್ನೋ ಪ್ರದೇಶದಲ್ಲಿರ್ತಕ್ಕಂಥ ದೀಪಕ್ ಅವರ ಮನೆ. ಹಿಂದೂ ಸಮುದಾಯಕ್ಕೆ ಸೇರಿದಂತ ದೀಪಕ್. ಇವತ್ತು ಆ FIR ಕಾಪಿಯನ್ನು ನೋಡಿದ್ರೆ ನಿಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ದೀಪಕ್ ಮತ್ತು ಸುಮಿತ್ ಆಚಾರ್ಯ ಅವರು ಒಳಗೊಂಡಂತ ಒಂದು 13 ಜನರ ಗುಂಪು ಏಕಾಏಕಿಯಾಗಿ ಇಲ್ಲಿ ಬಂದು ಪಿಕಪ್ ವಾಹನದಲ್ಲಿ ಬಂದು ಮರಳನ್ನ ಅನ್ಲೋಡ್ ಮಾಡಬೇಕಾದ್ರೆ, ಸ್ನೇಹಿತರೆ ನಿಮಗೆ ಇದು ಹೇಳಿದ್ನಲ್ಲ ನಾನು, ಈ ಒಂದಿಷ್ಟು ಕೆಲವೊಂದು ಕ್ರೈಮ್ ಸೀನ್ಗಳನ್ನ ಡಿಸ್ಟರ್ಬ್ ಮಾಡಬಾರ್ದು ಅನ್ನೋ ಉದ್ದೇಶಕ್ಕೆ ನೋಡಿ, ಅವ್ರ ಮನೆ ಎದುರಿಗಿರ್ತಕ್ಕಂಥ ಆರಂಭದಲ್ಲಿರ್ತಕ್ಕಂಥ ಮರಳು, ಇಲ್ಲಿ ಮರಳು ಇದೆ. ಮನೆಯನ್ನ ಕಟ್ಟಲಿಕ್ಕೆ, ಮನೆಗೆ ಬಳಸಲಿಕ್ಕೆ ಮರಳು ಆರಂಭದಲ್ಲಿ ಇದ್ರೂ ಕೂಡ ಅವನನ್ನು ಹೇಗಾದ್ರೂ ಮಾಡಿ ಸ್ಕೆಚ್ ಹಾಕಿ ಆತನನ್ನು ಮುಗಿಸ್ಬೇಕು ಅಂತ ಪ್ಲಾನ್ ಮಾಡಿದ್ದಂಥ ಈ ದೀಪಕ್ ಮತ್ತು ಸುಮಿತ್ ಮತ್ತು ಅವ್ರ ತಂಡ ಏನಿದೆಯಲ್ಲ, ಅದು ಮತ್ತೊಮ್ಮೆ ಮರಳಿಗೋಸ್ಕರ ಕರೆಯನ್ನ ಮಾಡ್ತಾರೆ. ಬಾ ಮರಳನ್ನ ಹೇರ್ಕೊಂಡು ಬಾ ಅಂತ ಹೇಳಿ ಮತ್ತೆ ಮರಳಿಗೋಸ್ಕರ ಕರೆ ಮಾಡೋದು. ನಿಮಗೆ ಆ ಅನ್ಲೋಡ್ ಮಾಡಿರ್ತಕ್ಕಂಥ ಮರಳಿದೆ. ಯಾವಾಗ ಅನ್ಲೋಡ್ ಮಾಡಲಾಯ್ತೋ, ಅನ್ಲೋಡ್ ಮಾಡಿದ ನಂತರ ಏಕಾಏಕಿಯಾಗಿ ದೀಪಕ್ ಮತ್ತು ಅವರ ಸಹಚರರ ಗುಂಪು, ದುಷ್ಕರ್ಮಿಗಳ ತಂಡ ಇದೇ ಅಬ್ದುಲ್ ರಹೀಂ ಅವರ ಮೇಲೆ ಎರಗಿರೋದು. ಸ್ನೇಹಿತರೆ ನೋಡಿ, ಈ ಪ್ರದೇಶವನ್ನು ನೀವೇನಾದರೂ ಗಮನ ಹರಿಸೋದಾದ್ರೆ ನಾನು ಇನ್ನೊಂದಿಷ್ಟು ನಿಮಗೆ ಡೀಟೇಲ್ ಆಗಿ ತೋರಿಸ್ಲಿಕ್ಕೆ ಪ್ರಯತ್ನವನ್ನು ಪಡ್ತೀನಿ. ನಮ್ಮ ಕ್ಯಾಮ್ರಾ ಆ ಕಡೆಗೆ ಪ್ಯಾನ್ ಮಾಡಿಬಿಡ್ಲಿ. ನೋಡಿ, ಇದು ಮನೆಯ ಮುಂಭಾಗ ಕಾಣಿಸ್ತಾ ಇದೆಯಲ್ಲ, ಮನೆ ಎದುರು. ಆ ಮನೆಯ ಮುಂಭಾಗದಲ್ಲಿರ್ತಕ್ಕಂಥ ದಾರಿ, ಈ ಕಡೆ ನಿಮಗೆ ಹೋಗ್ಲಿಕ್ಕೆ, ಚಲಾಯಿಸ್ಲಿಕ್ಕೆ, ಈ ಕಡೆನೂ ಕೂಡ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಒಂದು ದಾರಿ ಇದೆ. ಮತ್ತೆ ಡೌನಲ್ಲೂ ಕೂಡ ಈ ಕಡೆನೂ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಒಂದು ದಾರಿ ಇರೋದು. ಅಂದ್ರೆ ಅದು ಆ ಕಡೆಯಿಂದ ಬರ್ತಾ ಇರ್ತಕ್ಕಂಥ ದಾರಿ. ನಿಮಗೆ ಈ ದೀಪಕ್ ಅವರ ಮನೆಗೆ ಬರಲಿಕ್ಕೆ ಅಂತ ಆ ಪಿಕಪ್ ಅನ್ನ ತೆಗೆದುಕೊಂಡು ಈ ಕಡೆಯಿಂದ, ಸ್ನೇಹಿತರೆ, ಆ ಪಿಕಪ್ ವಾಹನ ಈ ಕಡೆಯಿಂದ ನೇರವಾಗಿ ಬರುತ್ತೆ. ಹಿಂಗೆ ಬಂದು ನಾನು ನಿಮಗೆ ಇಲ್ಲಿ ಕ್ರೈಮ್ ಸೀನ್ ನಡೆದಿರ್ತಕ್ಕಂಥ ಜಾಗ, ಈ ಕಡೆ ಟರ್ನ್ ಅನ್ನ ತೆಗೆದುಕೊಂಡು ಕಲಂದರ್ ಶಫಿ ಮತ್ತೆ ಅಬ್ದುಲ್ ರಹೀಂ ಇಬ್ಬರು ಕೂಡ ಮುಂದೆ ಆ ಬುಲೆರೋ ಪಿಕಪ್ ವಾಹನದಲ್ಲಿ ಕೂತಿರ್ತಾರಲ್ಲ, ತೆಗೆದುಕೊಂಡು ನೇರವಾಗಿ ಇಲ್ಲಿ ಡೌನ್ಗೆ ಟರ್ನ್ ಅನ್ನ ತೆಗೆದುಕೊಂಡು ಆ ಮರಳನ್ನ ಅನ್ಲೋಡ್ ಮಾಡ್ತಾರೆ. ಅನ್ಲೋಡ್ ಮಾಡಿದ ನಂತರ ಇದೇ ದೀಪಕ್ ಮತ್ತೆ ಅವರ ಸುಮಿತ್ ಜೊತೆಗೆ ಅವರ 15 ಜನರ ತಂಡ ಏಕಾಏಕಿಯಾಗಿ ಮಾರಕಾಸ್ತ್ರಗಳಿಂದ, ತಲವಾರ್ನಿಂದ ನೇರವಾಗಿ ಆ ಬುಲೆರೋ ಪಿಕಪ್ ವಾಹನದ ಫ್ರಂಟ್ ಗ್ಲಾಸ್ ಇರುತ್ತಲ್ಲ, ಅದಕ್ಕೆ ತಲವಾರ್ನಿಂದ ಎರ್ರಾಬಿರಿಯಾಗಿ ಬೀಸ್ತಾರೆ. ಬೇಡ, ಈ ಕಡೆ ಬಂದ್ಬಿಡಿ, ಅದು ಬೇಡ. ಆ ಸೀನ್ ನಾನು ಫೋಕಸ್ ಮಾಡಿ ಹಂಗೆ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಅಲ್ಲಿ ಗ್ಲಾಸ್ಗಳು ಬಿದ್ದಿರೋದನ್ನು ಗಮನಿಸ್ಬೋದು. ನಾನು ಹಂಗೆ ಝೂಮ್ ಮಾಡಿ ತೋರಿಸ್ತೀನಿ ನಿಮಗೆ. ಆ ಬುಲೆರೋ ಪಿಕಪ್ ವಾಹನದ ಗ್ಲಾಸ್ಗಳೆಲ್ಲ ಚೂರಾಗಿ ಬಿದ್ದಿರ್ಬೋದು. ಎಲ್ಲ ನೆತ್ತರ ಹರಿದಿದೆ. ನಿರಂತರವಾಗಿ ಮಳೆ ಬರುತ್ತೆ. ನಿಮಗೆ ಸುತ್ತಮುತ್ತಲ ಪ್ರದೇಶವನ್ನು ನೋಡ್ಬಿಟ್ರೆ ಅರಣ್ಯ ಪ್ರದೇಶ, ಯಾರು ಕೂಡ ಬರೋದಿಲ್ಲ. ಎಷ್ಟು ಜನ ಇಲ್ಲ ಅವತ್ತು ಕುಳಿತರು ಕೂಡ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ನೋಡಿ, ನಮ್ಮ ಮನೆ ಮುಂದೆ ಮಾಳಿದ್ರೂ ಕೂಡ ಮತ್ತೆ ಮನೆಗೆ ಬೇಕು ಮಾಳು ಅಂತ ಹೇಳಿ ನಂಬಿಸಿ ಕರೆಸಿ ಈ ರೀತಿಯಾಗಿ ಎಲ್ಲರೂ ಕೂಡ ಆತನನ್ನ ಈ ರೀತಿಯಾಗಿ ಬರ್ಬರವಾಗಿ ಹತ್ಯೆ ಮಾಡಲಾಯ್ತಲ್ಲ. ಇದು ಘಟನೆ ಯಾಕೆ ಇಷ್ಟು ಸೂಕ್ಷ್ಮ ಆಗುತ್ತೆ ಅಂದ್ರೆ ನೋಡಿ, ಅನೇಕ ಕಾರ್ಯಕ್ರಮಗಳಲ್ಲಿ ಇದೇ ಶಫಿ ಮತ್ತೆ ಇದೇ
ಅಬ್ದುಲ್ ರಹೀಂ ಮತ್ತೆ ಈ ದೀಪಕ್ 3 ಜನ ಸ್ನೇಹಿತರೆ ಒಟ್ಟಾಗಿದ್ದಂಥವ್ರು, ಗೊತ್ತಿತ್ತು, ಮುಖಪರಿಚಯ ಇತ್ತು, ನಮ್ಮೂರ್ನವ್ರೆ ಅಂತ ಗೊತ್ತಿತ್ತು. ಕೊಳತ್ತ ಮಜಲ್ನಲ್ಲಿ ಏನೇ ಕಾರ್ಯಕ್ರಮಗಳಾಗಲಿ ಈ ಶಫಿ ಮತ್ತೆ ದೀಪಕ್ ಅವರು ಅನೇಕ ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ನಿಮಗೆ ಮೂಲತಃ ಗೊತ್ತಿರೋ ಹಾಗೆ ಇದೇ ಅಬ್ದುಲ್ ರಹೀಂ ಇದಕ್ಕಿಂತ ಹಿಂದೆ ಈಗ ಜುಮ್ಮಾ ಮಸೀದಿಯ ಕಾರ್ಯದರ್ಶಿಯಾಗಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಪಿಕಪ್ ವಾಹನದ ಡ್ರೈವರ್ ಕೂಡ ಹೌದು. ಜೊತೆಗೆ ಅನೇಕ ಇಲ್ಲೇ ನಿಮಗೆ ಮಂಗಳೂರು ಭಾಗದಲ್ಲಿ ಬಹಳಷ್ಟು ಸರಿ ಈ ಶಾರದಾ ದೇವಿಯ ಮೆರವಣಿಗೆ ಆಗಿರ್ಬೋದು ನವರಾತ್ರಿ ಸಮಯದಲ್ಲಿ, ಅವಾಗಲೂ ಕೂಡ ಹಿಂದೂಗಳ ಜೊತೆ ಒಗ್ಗಟ್ಟಾಗಿದ್ರು, ಮನೆಗೆ ಬರ್ತಾ ಇದ್ರು. 30,000 ಇದೇ ಮನೆಗೆ ಅಂತ ಹೇಳಿ ಬಹಳಷ್ಟು ಸರಿ ಮಣ್ಣುಗಳನ್ನು ಹಾಕ್ಸ್ಕೊಂಡಿದ್ದು, ಜಲ್ಲಿಕಲ್ಲುಗಳನ್ನು ಹಾಕ್ಸ್ಕೊಂಡಿದ್ದು, ಅದು ಕೂಡ ಹಣ ಕೊಡಬೇಕಾಗಿದೆ. ನೋಡಿ ಇಲ್ಲಿ ಹೋಗಿ ಅಲ್ಲಿ ವಾಹನ ನಿಂತ್ಕೊಳ್ಳುತ್ತಲ್ಲ, ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ ಅವ್ರ ಮನೆಯ ಮುಂದೆ ಇರ್ತಕ್ಕಂಥ ದಟ್ಟವಾದಂಥ ಒಂದು ಕಾಡಿನ ಪ್ರದೇಶ ಯಾವ ರೀತಿಯಾಗಿದೆ ಅಂತ ನೋಡಿ. ಇಲ್ಲಿ ಎಲ್ಲಿ ಅವಿತು ಕುಳಿತರು ಕೂಡ ಗೊತ್ತಾಗೋದಿಲ್ಲ ನಿಮಗೆ. ಇವೆಲ್ಲ ಕೂಡ ತುಂಬ ಡಿಸ್ಟರ್ಬ್ ಆಗಿರೋದು, ಗಿಡಗಳು ಎಲ್ಲ ಆ ಕಡೆ ಈ ಕಡೆ ಆಗಿರೋದನ್ನು ಗಮನಿಸಿದ್ರೆ ನಿಮಗೆ ಆ ಕಡೆ ಎಲ್ಲೋ ತಲವಾರುಗಳನ್ನಿಟ್ಟು ಮಾರಕಾಸ್ತ್ರಗಳನ್ನಿಟ್ಟು ಆ ಕಡೆಯಿಂದ ಏಕಾಏಕಿಯಾಗಿ ಜಂಪ್ ಮಾಡಿ ಬಂದರೂ ಕೂಡ ಗೊತ್ತಾಗೋದಿಲ್ಲ. ಈ ಪ್ರದೇಶ ಒಂದು ಅವ್ರ ಮನೆಯ ಮುಂಭಾಗ, ಮತ್ತು ಈ ಕಡೆನೂ ಕೂಡ ನಾನು ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿದೆ ಇಲ್ಲಿ ಅಂದರೆ ಅವಿತು ಕುಳಿತುಕೊಂಡ್ರೆ ಯಾರಿಗೂ ಗೊತ್ತಾಗೋದಿಲ್ಲ, ಯಾರು ಎಲ್ಲಿದ್ದಾರೆ ಏನು ಬಚ್ಚಿಟ್ರು ಕೂಡ ಗೊತ್ತಾಗೋದಿಲ್ಲ. ಆ ಥರದವಾದಂಥ ಒಂದು ಪ್ರದೇಶ, ದಟ್ಟವಾಗಿರ್ತಕ್ಕಂಥ ಪ್ರದೇಶ ನೋಡಿ. ಇಲ್ಲೆಲ್ಲ ನಿಮಗೆ ಡೌನ್ ಇಲ್ಲಿ ಹೆಜ್ಜೆ ಹಾಕಿ ಹೋಗಿರ್ತಕ್ಕಂಥದ್ದು, ಜೊತೆಗೆ ಆ ಥರದ ಒಂದು ಪ್ರದೇಶ ಇಲ್ಲ. ಆರಾಮ್ಸೆ ಅವರು ಯಾರಿಗೂ ಕೂಡ ಗೊತ್ತಿಲ್ಲದ ಹಾಗೆ ಬಚ್ಚಿಟ್ಕೊಳ್ಳಿಕ್ಕೆ ಇರ್ತಕ್ಕಂಥ ಅನೇಕ ಸ್ಥಳಗಳು. ನಾನು ಇಮ್ಯಾಜಿನೇಷನ್ ಮಾಡ್ತಾ ಇದ್ದೀನಿ ಈ ಥರನೂ ಕೂಡ ಅಲ್ಲೊಂದು ಕ್ರೈಮ್ ಸೀನ್ ನಡೆದಿರ್ಬೋದು ಅನ್ನೋ ಚಾನ್ಸಸ್ಸು ಹೆಚ್ಚಾಗಿ. ಈ ಕಡೆ ಅವರ ಮನೆ, ದೀಪಕ್ ಅವರ ಮನೆ ನೋಡ್ತಾ ಇದ್ದೀರಲ್ವಾ, ಈಗೆಲ್ಲ ನೋಡಿ ಅವ್ರ ಮನೆಯಲ್ಲೆಲ್ಲ ಖಾಲಿ ಪೀಲಿ ವಸ್ತುಗಳೆಲ್ಲ ಬಿದ್ದಿದ್ದಾವೆ. ಇದ್ದಂಥ ತಾಯಿ ಕೂಡ ಈ ಘಟನೆಯಿಂದ ನೊಂದು ಬೆಂದು ತನ್ನ ಮಗ ಈಗ ಮಾಡಿಬಿಟ್ನಲ್ಲಪ್ಪ, ನೊಂದವರಿಗೆ ಬೆನ್ನಿಗೆ ಚೂರಿ ಹಾಕ್ಬಿಟ್ನಲ್ಲಪ್ಪ ಅನ್ನೋ ನೋವಿನಲ್ಲೂ ಕೂಡ ಅವರು ಕೂಡ ಒಂದು ಆಘಾತದಲ್ಲಿದ್ದಾರೆ. ಪೊಲೀಸ್ ಇನ್ವೆಸ್ಟಿಗೇಷನ್ ಕೂಡ ಒಂದು ಕಡೆ ನಡೀತಾ ಇದೆ. ಸ್ನೇಹಿತರೆ, ಇವ್ರ ಮನೆಯ ಮುಂಭಾಗದಲ್ಲಿ ಯಾವ ರೀತಿಯಾದಂಥ ಸ್ಮಶಾನ ಮೌನ ಆವರಿಸಿದೆ ಅಂತ ಇಲ್ಲಿದೆಯಲ್ಲ, ಇಲ್ಲೊಂದು ತೊಟ್ಟಿ, ಇದನ್ನ ಕೂಡ ಅವ್ರು ಕಟ್ಟಲಿಕ್ಕೆ ಇದೇ ದೀಪಕ್ಗೆ ಇದೇ ಅಬ್ದುಲ್ ರಹೀಂ ಸಹಾಯ ಮಾಡಿದ್ದ. ಅವ್ರ ಗಾಡಿಲೇ ಇದಕ್ಕೆ ಬೇಕಾದಂಥ ಪರಿಕರಗಳನ್ನು ಉಪಕರಣಗಳನ್ನು ತೆಗೆದುಕೊಂಡ್ಬಂದಿದ್ದ, ಸಹಾಯ ಮಾಡಿದ್ದ. ಅವಾಗ ಇವಾಗ 200-300 ರೂಪಾಯಿ ಬೇಕು ಅಂದ್ರೆ ಸಾಲ ಕೇಳ್ತಿದ್ದ, ಅಬ್ದುಲ್ ರಹೀಂ ಕೊಡ್ತಿದ್ದ. ಯಾಕೆ ದೀಪಕ್ ಕೊಡ್ತಿದ್ದ ಅಂದ್ರೆ ಇವತ್ತೆಲ್ಲ ನಾಳೆ ಕೊಡ್ತಾನೆ, ಮನೆ ಕೆಲಸಗಳಿದೆ, ಬಾಡಿಗೆಗಳನ್ನು ಕೊಡೋದಿದ್ರೆ ಉಳಿಸ್ಕೋತಿದ್ದ. ಇನ್ನೂ ಕೂಡ ಒಂದು 30,000 ಹಣವನ್ನ ಇದೇ ದೀಪಕ್ ಅಬ್ದುಲ್ ರಹೀಂಗೆ ಕೊಡೋದಿತ್ತು, ಅವ್ರ ಕುಟುಂಬಕ್ಕೆ ಕೊಡೋದಿತ್ತು. ಯಾವುದೇ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರ್ತಕ್ಕಂಥ ವ್ಯಕ್ತಿನೇ ಅಲ್ಲ ಅಬ್ದುಲ್ ರಹೀಂ. ಅಂಥ ವ್ಯಕ್ತಿಯನ್ನ ಈ ರೀತಿಯಾಗಿ ಬರ್ಬರವಾಗಿ ಮಾರಣ ಹೋಮ ಮಾಡಲಾಗುತ್ತೆ ಅಂದ್ರೆ ಯಾರು ಇಮ್ಯಾಜಿನ್ ಮಾಡ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ನೋಡಿ ಈ ಜಾಗವೂ ಕೂಡ ಹಾಗೆ. ಅಲ್ಲಿಂದ ಬರ್ತಾ ಇರೋ ವಾಹನವನ್ನು ಆರಾಮಾಗಿ ಗಮನಿಸಬಹುದು. ಅದಾದ್ಮೇಲೆ ನಾವು ಏನು ಪ್ಲಾನ್ ಮಾಡ್ಕೊಳ್ಬೋದು ಅನ್ನೋದನ್ನು ಕೂಡ ಅಬ್ಸರ್ವ್ ಮಾಡ್ಬೋದು. ಒಳಗಿರ್ತಕ್ಕಂಥ ದೀಪಕ್ ತಾಯಿಗೆ ಯಾವುದು ಕೂಡ ಗೊತ್ತಿಲ್ಲ, ಯಾವಾಗ ಮಾರಕಾಸ್ತ್ರಗಳಿಂದ ಕೊಚ್ಚಲಿಕ್ಕೆ ಮುಂದಾಗ್ತಾರೋ ನೋಡಿ. ಆ ಸೀನನ್ನು ನಾನು ಹಾಗೆ ಅಬ್ಸರ್ವ್ ಮಾಡಿಬಿಡ್ತೀನಿ. ಬಂದು ಆ ವೆಹಿಕಲ್ ನಿಂತ್ಕೊಳ್ಳುತ್ತೆ, ಬೊಲೋರೋ ಪಿಕಪ್. ಆ ಗಾಡಿಲಿ ಒಳಗೆ ಕಲಂದರ್ ಶಫಿ ಜೊತೆಗೆ ಡ್ರೈವರ್ ಆಗಿ ಅಬ್ದುಲ್ ರಹೀಂ ಕೂತಿರ್ತಾರೆ. ಏಕಾಏಕಿ ಎಲ್ಲರೂ ಕೂಡ ಮಾರಕಾಸ್ತ್ರಗಳಿಂದ ಬಂದಾಗ ಒಂದು ಸ್ಮೈಲ್ ಮಾಡ್ತಾ ಇದ್ದಂತ. ಅಂದರೆ ಇವರೆಲ್ಲರೂ ನಮಗೆ ಗೊತ್ತಿರೋರು ಅಲ್ವಾ, ಮುಖಪರಿಚಯರಲ್ವಾ, ಯಾಕೆ ನನ್ನ ಮೇಲೆ ಇವರು ಏಕಾಏಕಿ ದಾಳಿ ಮಾಡ್ತಾರೆ ಅಂತ ಸ್ಮೈಲ್ ಮಾಡಿದ್ದಾನೆ. ಯಾವಾಗ ಆಯುಧಗಳು ಬೀಳಲಿಕ್ಕೆ ಸ್ಟಾರ್ಟ್ ಆಯಿತು, ಬೆನ್ನಿಗೆ, ಕುತ್ತಿಗೆಗೆ, ತಲೆಗೆ ಆಯುಧಗಳು ಯಾವ್ಯಾವ ಹ್ಯಾಂಗಲ್ನಲ್ಲಿ ಬೀಸ್ಲಿಕ್ಕೆ ಸ್ಟಾರ್ಟ್ ಆಗ್ಬಿಟ್ರು, ಅವಾಗ ಆ ಏನು ನಡೀತಾ ಇದೆ ಆ ಪ್ರೆಸೆನ್ಸನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿರೋದು. ಆಗಲೇ ಅರ್ಧ ಜೀವ ಹೋಗ್ಬಿಟ್ಟಿದೆ. ಶಫಿಗೆ ಅದನ್ನು ಬಿಡಿಸ್ಕೊಳ್ಳಿಕ್ಕೆ ಅಂತ ಹೋಗಿ ಕಾಲು ಹಿಡ್ಕೊಳ್ಳಿಕ್ಕೆ ಮುಂದಾದನಂತೆ. ಆಗ ಅವನಿಗೂ ಕೂಡ ಬೀಸ್ಬಿಟ್ಟಿದ್ದಾರೆ. ಅದಾದ್ಮೇಲೆ ಶಫಿ ಓಡ್ಲಿಕ್ಕೆ ಮುಂದಾಗಿರೋದು. ಸ್ನೇಹಿತರೆ, ಅವ್ನಿಗೆ ಎದ್ನೋ ಬಿದ್ನೋ ಅನ್ನೋ ಹೋಗಿ ಅಲ್ಲಿ ಇಲ್ಲಿ ಈ ಜಾಗದ ಬಗ್ಗೆ ಇನ್ನೊಂದು ಹೇಳ್ತೀನಿ ನಾನು. ಇಲ್ಲಿ ಕರಣಿಕೆಗಳು ನಡೀತಾ ಇರುತ್ತಂತೆ, ಅನೇಕ ಭೂತಾರಾಧನೆ ನಡೀತಾ ಇರುತ್ತಂತೆ. ಈ ಜಾಗದಲ್ಲಿ ನೆತ್ತರು ಹರಿದ್ರೆ ಯಾರಿಗೂ ಕೂಡ ಒಳ್ಳೇದಾಗೋದಿಲ್ಲ ಅಂತ ಮುಸಲ್ಮಾನ್ ಬಾಂಧವರು ಹೇಳ್ತಾ ಇದ್ರು. ಪಾಪ ಅವರೊಂದು ಭಕ್ತಿಯ ಆಧಾರದಲ್ಲಿ ಹೇಳ್ತಾ ಇದ್ರು. ಯಾಕೆಂದ್ರೆ ಅನೇಕ ಮಂಗಳೂರಿನ ಭೂತಾರಾಧನೆ ಕಾರ್ಯಕ್ರಮಗಳಿಗೆ ಮುಸಲ್ಮಾನರು ಕೂಡ ಬರ್ತಾ ಇದ್ರು, ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇದ್ರು. ಊಟ, ಉಪಚಾರ, ಹಣ್ಣು ಹಂಪಲು ಎಲ್ಲವನ್ನು ಕೂಡ ಹಂಚುತ್ತಾ ಇದ್ರು. ಅಂಥ ಜಾಗದಲ್ಲಿ, ಇಂಥ ಭೂತಾರಾಧನೆ ನಡೆಯೋ ಜಾಗದಲ್ಲಿ ಈ ಥರದೊಂದು ಕೃತ್ಯ ನಡೆದಿದ್ದಿಲ್ಲ, ಅವ್ರ ಕುಟುಂಬಕ್ಕೆ ಒಳ್ಳೇದಾಗೋದಿಲ್ಲ ಅನ್ನೋ ಮಾತುಗಳನ್ನು ಹಾಡ್ತಾ ಇದ್ರು. ಜೊತೆಗೆ ಅಬ್ದುಲ್ ರಹೀಂನ ಪಕ್ಕದಲ್ಲಿದ್ದಂಥ ಕಲಂದರ್ ಶಫಿಕ್ ಯಾವಾಗ ಪೆಟ್ಟು ಬೀಳ್ತೋ ಏಕಾಏಕಿ ಎದ್ನೋ ಬಿದ್ನೋ ಅನ್ನೋ ಹೊಡ್ತಾನವನು. ನನ್ನ ಪ್ರಾಣನ ಉಳಿಯೋದಿಲ್ಲ, ಹೋಗಿ ನೀನು ತಪ್ಪಿಸ್ಕೋ ಅಂತ ಹೇಳಿದ ಮೇಲೆ ಈ ಮನೆ ಹಿಂಭಾಗದಲ್ಲಿ ಆತ ಹೋಗಿ ಕುತ್ಕೊಳ್ಳಿಕ್ಕೆ ಅಂತ ಅಲ್ಲೊಂದು ಮನೆ ಇದೆ ಪುಟ್ಟದಾಗಿ. ನಿಮಗೆ ನೋಡಿ ಅಲ್ಲೊಂದು ಸಣ್ಣದಾಗಿ ಒಂದು ಟೆಂಪಲ್ ಥರ ಇದೆ, ಅದು ಒಂದು ದೇವಸ್ಥಾನದ ರೀತಿಯಾಗಿದೆ. ಅಲ್ಲಿ ಹೋಗಿ ಕೂತ್ಕೊಂಡ್ಬಿಟ್ಟಿದ್ದೆ ನಾನು ಸ್ವಲ್ಪ ಹೊತ್ತು. ಅದಾದಮೇಲೆ ಈ 4-4:30 ಗಂಟೆ ಆದಮೇಲೆ ಅವ್ರ ಕುಟುಂಬದವ್ರಿಗೆ ಮಾಹಿತಿ ತಿಳಿದ ಮೇಲೆ ಈ ಥರದೊಂದು ಘಟನೆ ನಡೆದಿದೆ, ಅಬ್ದುಲ್ ರಹೀಮ್ನ ಪ್ರಾಣ ತೆಗೆಯಲಾಗಿದೆ ಅಂತ ಹೇಳಿದ್ಮೇಲೆ ಅಲ್ಲಿಂದ ಮತ್ತೆ ಆ ಕಡೆ ಮುಂಭಾಗದಲ್ಲಿ ಒಂದು ಪೊದೆ ಇದೆ.
ಆ ಪೊದೆಯಲ್ಲಿ ಹೋಗಿ ಬಚ್ಚಿಟ್ಟು ಕುಳಿತುಕೊಂಡ್ಬಿಟ್ಟಿದ್ನಂತಂದ್ರೆ ನರಳಾಡ್ತಾ ಇದ್ದ, ನಿತ್ರಾಣನಾಗ್ಬಿಟ್ಟಿದ್ದ, ರಕ್ತ ಎಲ್ಲ ಮೈ ತುಂಬ ರಕ್ತ ಹರಿತಾ ಇತ್ತು. ಹಾಗಾಗಿ ಸಾವು ಬದುಕಿನ ನಡುವೆ ಹೋರಾಟ ನಡೆಸ್ತಾ ಇದ್ದ. ಸ್ನೇಹಿತರೆ, ಇದು ಮನೆ ಹಿಂಭಾಗ ನೋಡಿ ಯಾವ ರೀತಿಯಾಗಿದೆ ಅಂದರೆ, ಇಲ್ಲಿ ಸದ್ಯ ಒಂದಿಬ್ಬರು ಪೊಲೀಸ್ನವರು ಈ ಸ್ಥಳವನ್ನು ರಕ್ಷಣೆ ಮಾಡಲಿಕ್ಕೆ, ಕ್ರೈಮ್ ಸೀನ್ ಹಾಳಾಗದಂತೆ, ಯಾವುದೇ ಸಾಕ್ಷ್ಯ ನಾಶವಾಗದಂತೆ ಕಾಪಾಡಲಿಕ್ಕೆ ಅಂತ ಇಟ್ಟಿರ್ತಕ್ಕಂಥ ಜಾಗ ನೋಡಿ. ಇಲ್ಲಿ ಹಿಂಭಾಗದಲ್ಲಿ ಯಾವ ರೀತಿಯಾಗಿದೆ ಪ್ರದೇಶ ಅಂದರೆ, ಯಾರು ಬರ್ತಾರೆ, ಯಾರು ಹೋಗ್ತಾರೆ, ಯಾರು ಇಲ್ಲಿದ್ದಾರೆ, ಮನೆಯ ಮಾಲೀಕರು ಯಾರು, ಇವ್ರ ಮನೆ ನೋಡಿ, ದೀಪಕ್ರವರ ಮನೆ ಯಾವ ರೀತಿಯಾಗಿದೆ ಅಂತ. ಒಳ್ಳೆ ಒಂದು ಚಿಕ್ಕ ಸೂರನ್ನು ಕಟ್ಕೊಂಡಿದ್ದಂಥ ವ್ಯಕ್ತಿ ಮನೆ ಇನ್ನೂ ಕೂಡ ಬಹಳಷ್ಟು ಕೆಲಸಗಳಿದ್ದು, ಎಲ್ಲ ಪಾಚಿ ಕಟ್ಟಿದಂಥ ಮೆಟ್ಲುಗಳು ನೋಡಿ. ಇಂಥ ಜಾಗದಲ್ಲಿ ಈ ಥರದ ಕೃತ್ಯ ನಡೆದೋಗುತ್ತೆ ಅಂದರೆ ಭಯಾನಕ ಕೃತ್ಯ ಅಂತ ಹೇಳ್ತೀನಿ ನಾನು. ನೋಡಿ, ಈ ಸರ್ಕಾರಗಳು ಎಲ್ಲವೂ ಕೂಡ BJP ಇರಲಿ, ಕಾಂಗ್ರೆಸ್ ಇರಲಿ, ಜನರನ್ನ ಮರಳು ಮಾಡಿ ಇದಕ್ಕೆ ಒಂದು ಮತೀಯ ವಿಷ ಬೀಜವನ್ನು ಬಿತ್ತಿ 21 ವರ್ಷ ಕೇವಲ, ನಾನು ಹೇಳ್ತಾ ಇರೋದು ದೀಪಕ್ಗೆ, ಈ ಕೃತ್ಯವನ್ನು ಮಾಡಿರ್ತಕ್ಕಂಥ ದೀಪಕ್ಗೆ ಕೇವಲ 21 ವರ್ಷ, 19ರಿಂದ 20 ಆಸುಪಾಸಿನ ಹುಡುಗ. ಜೊತೆಗೆ ಸುಮಿತ್ ಆಚಾರ್ಯ, ಅವನಿಗೆ ಎಷ್ಟು ವಯಸ್ಸಿದೆ ನೀವೆಲ್ಲ ಗಮನಿಸಬಹುದು. ಆ ಸುಮಿತ್ ಆಚಾರ್ಯ ಅನ್ನೋನಿಗೂ ಕೂಡ 27 ವರ್ಷ. 34 ವರ್ಷದ ಇದೇ ಅಬ್ದುಲ್ ರಹೀಮ್ನ ಪ್ರಾಣವನ್ನೇ ತೆಗೆದುಬಿಟ್ರು.